ದೃಶ್ಯವಾದ ರವಿಯ ಬೆಳಗು, ಆಕಾಶದ ವಿಸ್ತೀರ್ಣ, ವಾಯುವಿನ ಚಲನೆ, ತರು ಗುಲ್ಮ ಲತಾದಿಗಳಲ್ಲಿಯ ತಳಿರು ಪುಷ್ಪ, ಷಡುವರ್ಣಗಳೆಲ್ಲ ಹಗಲಿನ ಪೂಜೆ. ಚಂದ್ರಪ್ರಕಾಶ, ಅಗ್ನಿ, ನಕ್ಷತ್ರ, ವಿದ್ಯುತ್ ಆದಿಗಳು ದೀಪ್ತಿಮಯ ಎನಿಸಿಪ್ಪವುಗಳೆಲ್ಲ ഇരുಳಿನ ಪೂಜೆ. ಹಗಲಿರುಳು ನಿನ್ನ ಪೂಜೆಯಲ್ಲಿ ಎನ್ನ ಮರದಿಪ್ಪೆನಯ್ಯ ಚನ್ನಮಲ್ಲಿಕಾರ್ಜುನ. ಹಗಲಿರುಳು ನಿನ್ನ ಪೂಜೆಯಲ್ಲಿ ಎನ್ನ ಮರದಿಪ್ಪೆನಯ್ಯ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರು ನಡೆಸಿರುವ ಪ್ರಕೃತಿಯ ನಿಸರ್ಗದ ಪೂಜೆ ಈ ವಚನ. ಹಗಲು ಒಂದು ರೀತಿಯಲ್ಲಿ ನಿಸರ್ಗ ಏನು ದೃಶ್ಯ ಕಾಣಬರುತ್ತದೆ, ಆ ಹಗಲಿನ ಪೂಜೆ. ഇരുಳು ಏನು ಕಾಣಬರ್ತದೆ, ഇരുಳಿನ ಪೂಜೆ. ಹಗಲು ഇരുಳು ಚನ್ನಮಲ್ಲಿಕಾರ್ಜುನ ದೇವರ ಪೂಜೆಯನ್ನು ನಾನು ನಡೆಸಿದ್ದೇನೆ ಎನ್ನುವುದನ್ನು ಭಾಳ ಸುಂದರವಾಗಿ ಅಕ್ಕ ಮಹಾದೇವಿಯವರ ಈ ವಚನದಿಂದ ಅವರು ವಾಸ್ತವವಾದಿಗಳು, ಅವರು ನಿಸರ್ಗತಾವಾದಿಗಳು, ಅವರು ಪ್ರಕೃತಿ ಪೂಜೆಯನ್ನು ನಡೆಸಿರ್ತಕ್ಕಂಥವರು, ಪ್ರಕೃತಿ ಪ್ರೇಮಿಗಳು. ಅವರ ವಚನದೊಳಗೆ ಪ್ರಕೃತಿ ನಡೆಸಿರುವ ಪೂಜೆಯನ್ನು ಈ ವಚನದಲ್ಲಿ ಅವರು ಬಹಳ ಸುಂದರವಾಗಿ ಅಭಿವ್ಯಕ್ತ ಮಾಡಿದ್ದಾರೆ. ತಮ್ಮ ಜೀವನವನ್ನೇ ತಪಸ್ಸಿನಲ್ಲಿ ಕಳೆದಂಥವರು ಅಕ್ಕ ಮಹಾದೇವಿಯವರು. ಹಗಲಿರುಳ ವಿದ್ಯಮಾನಗಳನ್ನು ನಿರಂತರವಾಗಿ ನೋಡಿದವರು ಅಕ್ಕ ಮಹಾದೇವಿಯವರು. ಅಂಥ ಹಗಲಿರುಳು ಈ ವಿದ್ಯಮಾನವನ್ನು ಕೂಡ ಪರಮೇಶ್ವರನ ಚನ್ನಮಲ್ಲಿಕಾರ್ಜುನ ದೇವರ ಪೂಜೆ ಎಂಬುದಾಗಿ ಅವರು ಈ ವಚನದೊಳಗೆ ವಿವರಿಸಿದ್ದಾರೆ. ಅವರು ಹೇಳ್ತಾರೆ, ದೃಶ್ಯವಾದ ರವಿಯ ಬೆಳಗು. ಸೂರ್ಯೋದಯ ಆಗ್ತಿದ್ದ ಹಾಗೆಯೇ ನಮಗೆ ಸೂರ್ಯನ ಕಿರಣ ಬೆಳಗು ಏನದೋ ಇಡೀ ಜಗತ್ತನ್ನೆಲ್ಲ ಅದು ಬೆಳಗುತ್ತದೆ. ಆ ಜಗತ್ತನ್ನು ಬೆಳಗ್ತಕ್ಕಂಥ ಸೂರ್ಯ, ಆ ರವಿ ಏನಿದ್ದಾನೆ, ಆ ಸೂರ್ಯನಿಂದಲೇ ಜಗತ್ತಿನಲ್ಲಿ ಸಕಲ ಜೀವಜಾಲದ ಸೃಷ್ಟಿಯಾಗಿದೆ. ನಾವೆಲ್ಲ ಬದುಕಿದ್ದೇವೆ. ನಾವೆಲ್ಲ ಅನ್ನ, ಆಹಾರ, ಅಮೃತ ಪ್ರಸಾದವನ್ನು ಆ ಸೂರ್ಯ ಕಾರಣವಾಗಿ ನಾವು ಪಡೆದು ಊಟ ಮಾಡ್ತಾ ಇದ್ದೇವೆ. ಮರಗಿಡಗಳು ಬೆಳೆದು ಹೂ ಫಲ ಪುಷ್ಪಗಳನ್ನು ಅವು ತಳಿರು ಚಿಗುರ್ತವ, ಫಲದೋರ್ತವ, ಹೂ ಅರಳಿಸ್ತವೆ. ಅದನ್ನು ಅಲ್ಲಿ ಅಕ್ಕಮರಲ್ಲಿ ಚಿತ್ರಿಸ್ತಾರೆ. ದೃಶ್ಯವಾದ ರವಿಯ ಬೆಳಗು, ಕಾಣಬರ್ತಕ್ಕಂಥ ಆ ರವಿಯ ಸೊಬಗು ಬೆಳಗು ಏನದಲ್ಲ, ಆಕಾಶದ ವಿಸ್ತೀರ್ಣ. ಏನು ಆಕಾಶ, ಅನಂತವಾದಂಥ ಆಕಾಶ. ಅಷ್ಟು ಇಷ್ಟೇ, ನಾವು ಲೆಕ್ಕ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕಣ್ಣು ಎಲ್ಲನೂ ನೋಡ್ತದೆ. ಎಷ್ಟು ನೋಡ್ತದೆ? ಮುಂಭಾಗ ಅಷ್ಟೇ ನೋಡ್ತದೆ. ನಮ್ಮ ಕಣ್ಣೇನಿದೆಯಲ್ಲ, ನೋಡಿದ್ರೆ ಎಷ್ಟು ಕಾಣ್ತದೆ? ಮುಖದ ನೇರಕ್ಕೆ ಎಷ್ಟು ನೋಡಬಲ್ದು ಅಷ್ಟೇ ನೋಡ್ತದೆ. ಬಲಗಡೆ ನೋಡೋಕ್ಕಾಗಲ್ಲ, ಎಡಗಡೆ ನೋಡೋಕ್ಕಾಗಲ್ಲ, ಹಿಂದೆ ನೋಡೋಕ್ಕಾಗಲ್ಲ. ಮತ್ತು ಮುಖ ಎದುರುಗಡೆ ನೋಡಿದರೂ ಕೂಡ ಎಷ್ಟು ದೂರ ನೋಡ್ತದೆ? ಎಲ್ಲೋ ಬಾನನ ಅಂಚು ಅಲ್ಲಿ ಮುಕ್ತಾಯ ಆದಂಗೆ ಆಗ್ತದೆ. ಭೂಮಿ, ಬೆಟ್ಟ, ಆಕಾಶ ಒಂದಾದಂಗೆ ಕಾಣ್ತದೆ. ಅದರ ಆಚೆಗೆ ನಮಗೆ ಆಕಾಶವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ದೃಶ್ಯವಾದ ರವಿಯ ಬೆಳಗು, ಆಕಾಶದ ವಿಸ್ತೀರ್ಣ. ಅನಂತ ಆಕಾಶವನ್ನು ನಮ್ಮ ಕಣ್ಣುಗಳು ಕೂಡ ನೋಡಲಾರದು, ನಮ್ಮ ಬುದ್ಧಿ ಕಲ್ಪಿಸಲಾರದು, ನಮ್ಮ ಅರಿವು ಅದನ್ನು ತರ್ಕಿಸಲಾರದು. ನಮ್ಮ ಅರಿವನ್ನು, ಬುದ್ಧಿಯನ್ನು, ಜ್ಞಾನವನ್ನು ಮೀರಿ ಆಕಾಶ ಹರವಿಕೊಂಡಿದೆ. ಆಕಾಶದ ವಿಸ್ತೀರ್ಣ, ವಾಯುವಿನ ಚಲನೆ. ಇಂಥ ಆಗಸದಲ್ಲಿ, ಆಕಾಶದಲ್ಲಿ ತಂಗಾಳಿ, ತಣ್ಣೆಲರು ಸುಳಿತದೆ. ಆ ತಣ್ಣೆಲರ ಸ್ಪರ್ಶದೊಳಗೆ ನಮ್ಮ ಮನ, ಶರೀರ ಎಲ್ಲವೂ ಪುಳಕಗೊಳ್ಳುತ್ತದೆ. ಸುಡು ಬಿಸಿಲು ಇದ್ದಾಗ ರೈತರ ದವಸ ಧಾನ್ಯಗಳು ಒಣಗ್ತವ, ಫಲದೋರಿರ್ತಕ್ಕಂಥವು ಕಾಳಾಗ್ತವ, ಹಾಲು ತುಂಬಿ ಕಾಳಾಗ್ತದೆ. ಅದಕ್ಕೆ ಸುಡಲು ಬಿಸಿಲು ಬೇಕಾಗ್ತದೆ. ಆ ಸುಡು ಬಿಸಿಲಿನಲ್ಲಿ ಭತ್ತ, ಗೋಧಿ, ರಾಗಿ, ಜೋಳ, ಕಾಳು ಎಲ್ಲವೂ ಕೂಡ ಕಾಳಾಗಿ ಪರಿವರ್ತನೆಗೊಳ್ಳುತ್ತದೆ. ಆ ಸುಡು ಬಿಸಿಲಿನಲ್ಲಿ ಫಾಸ್ಫರಸ್, ರಂಜಕ ಅನೇಕ ರೀತಿಯಲ್ಲಿ ಎಲ್ಲ ದವಸ ಧಾನ್ಯಗಳ ಮೇಲೆ ಅದು ತುಂಬಿಕೊಳ್ಳುತ್ತದೆ. ಆಗಲೇ ಕಾಳಿನಲ್ಲಿ ಸವಿ, ರುಚಿ, ಸೊಗಸು, ಸಿಹಿ ಅವೆಲ್ಲವೂ ಕಾಳಿನಲ್ಲಿ ಬರುವುದು
ಆ ಸೂರ್ಯನ ಕಿರಣಗಳು ಮತ್ತು ರಂಜಕದಿಂದ, ಆ ಬೀಸುವ ತಂಗಾಳಿ, ಸೂರ್ಯನ ಸ್ಪರ್ಶ, ಈ ಎಲ್ಲವನ್ನು ಅಕ್ಕ ಮಹಾದೇವಿಯವರು ವಾಯುವಿನ ಚಲನೆ, ತರುಗುಲ್ಮ ಲತಾದಿಗಳಲ್ಲಿಯ ತಳಿರು ಪುಷ್ಪ ಷಡುವರ್ಣಗಳೆಲ್ಲ ಹಗಲಿನ ಪೂಜೆ. ದೊಡ್ಡ ದೊಡ್ಡ ಮರಗಳು, ಪೊದರುಗಳು, ಗಿಡಗಳು, ಸಸ್ಯಗಳು, ಅವುಗಳು ಏನಿದಾವಲ್ಲ ಅವೆಲ್ಲ ತಳಿರನ್ನು, ಮಾವಿನ ತಳಿರಿನ ಬಣ್ಣನೇ ಬೇರೆ, ಅರಳಿ ಮರದ ತಳಿರೇ ಬೇರೆ, ಅಂಕೋಲೆ ಮರದ ತಳಿರೇ ಬೇರೆ, ಒಂದೊಂದು ಮರದ ತಳಿರು ಒಂದೊಂದು ರೀತಿ. ಆಗ ತಾನೇ ಹುಟ್ಟಿರ್ತಕ್ಕಲ್ಲ ಮಕ್ಕಳುಗಳು, 2 ತಿಂಗಳು 3 ತಿಂಗಳಾದಂಥ ಮಕ್ಕಳುಗಳ ಕೈ ಬೆರಳುಗಳಿರ್ತವಲ್ಲ, ಹಾಗೆ ಮಾವಿನ ತಳಿರಿನ ಚಿಗುರುಗಳು, ಗಿಡ ಮರದ ಚಿಗುರುಗಳು ಆ ರೀತಿಯಲ್ಲಿ ಇರ್ತದೆ. ಆ ಬಾಳೆ ಎಲೆ ಸುಳಿಯಲ್ಲಿ ಇರೋದನ್ನು ನೋಡಬೇಕು, ಅದರ ಬಣ್ಣ, ಅದರ ಹಸಿರು, ಅದರ ಸೊಬಗು, ಅದರ ಸೌಂದರ್ಯ. ಹಾಗೆ ಪ್ರತಿಯೊಂದು ಸಸ್ಯ ಬಿಡ್ತಕ್ಕಂಥ ಪ್ರತಿಯೊಂದು ಎಲೆಯಲ್ಲಿಯೂ ಕೂಡ ಆ ಸೊಗಸು, ಆ ಹಸಿರಿನ ಸೌಂದರ್ಯ, ಆ ಬಣ್ಣದ ಸೌಂದರ್ಯವನ್ನು ಅಕ್ಕಮಹಾದೇವಿ ಪುಷ್ಪ ಷಡುವರ್ಣಗಳೆಲ್ಲ ಹಗಲಿನ ಪೂಜೆ. ಎಷ್ಟು ಥರ ಹೂಗಳು, ಎಷ್ಟು ಥರ ಬಣ್ಣಗಳು, ನಮಗೆ ಗೊತ್ತಿರೋದು 7 ಬಣ್ಣ. ಆದರೆ ಈ ಸೃಷ್ಟಿಯಲ್ಲಿ, ಪ್ರಕೃತಿಯಲ್ಲಿ ನಾವು ಊಹಿಸಲಾರದಷ್ಟು ಬಣ್ಣಗಳು ಪ್ರಕೃತಿಯಲ್ಲಿ ಗೋಚರಿಸ್ತದೆ. ಇದೆಲ್ಲ ಹಗಲು ಸೃಷ್ಟಿ ಆ ಪರಮಾತ್ಮನಿಗೆ ತಾನೇ ಪೂಜೆಯನ್ನು ನಡೆಸ್ತಾ ಇದೆ. ತನಗೆ ತಾನೇ ಎಲ್ಲೆಲ್ಲಿ ಗಿಡ ಮರಗಳು ತಳಿರು ಪುಷ್ಪಗಳನ್ನು ತಳಿತವೆಯೋ ಅಲ್ಲೆಲ್ಲ ಹಗಲಿನ ಪೂಜೆ ಚನ್ನಮಲ್ಲಿಕಾರ್ಜುನ ದೇವನಿಗೆ. ಚಂದ್ರ ಪ್ರಕಾಶ, ಅಗ್ನಿ, ನಕ್ಷತ್ರ, ವಿದ್ಯುತ್ ಆದಿಗಳು ದೀಪ್ತಿಮಯ ಎನಿಸಿಪ್ಪವುಗಳೆಲ್ಲ ഇരുಳಿನ ಪೂಜೆ. ಅಕ್ಕಮಹಾದೇವಿ ಈ ವಚನ ಸಾಲುಗಳಲ್ಲಿ ವಿದ್ಯುತ್ ಶಬ್ದ ಬಳಕೆಯಾಗಿದೆ. ಇವತ್ತು ನಾವು ವಿದ್ಯುತ್ಗೆ ನೀರಿನಿಂದ ಮತ್ತು ಸೌರವ್ಯೂಹದಿಂದ ಮತ್ತು ಗಾಳಿಯಿಂದ, ಗ್ಯಾಸಿಂದ ಎಲ್ಲ ಕರೆಂಟನ್ನು, ವಿದ್ಯುತ್ತನ್ನು ನಾವು ಉತ್ಪಾದನೆ ಮಾಡಿದ್ದೇವೆ. ಅವತ್ತು ವಿದ್ಯುತ್ ಅಂತ ಯಾವುದಕ್ಕೆ ಕರಿತಿದ್ರೋ ನಮಗಂತೂ ಗೊತ್ತಿಲ್ಲ. ಅಕ್ಕಮಹಾದೇವಿಯರ ವಚನದಲ್ಲಂತೂ ವಿದ್ಯುತ್ ಬಳಕೆಯಾಗಿದೆ. ಚಂದ್ರ ಪ್ರಕಾಶ, ಅಗ್ನಿ, ನಕ್ಷತ್ರ, ವಿದ್ಯುತ್ತಾದಿಗಳು ಅಂತಾರೆ. ಬಹುಶಃ ವಿದ್ಯುತ್ತನ್ನು ಆ ಮಿಂಚಿಗೆ ವಿದ್ಯುತ್ ಅಂತೇಳಿ ಕರೆದಿರ್ಬೋದು. ಆ ಮಿಂಚು ವಿದ್ಯುತ್ ನಂಗೆ ಸಳ್ಳಂತ ಒಂದು ಕ್ಷಣದಲ್ಲಿ ತೋರಿ ಮರೆಯಾಗಿ ಬಿಡುತ್ತದೆ. ಚಂದ್ರ ಪ್ರಕಾಶ, ಬೆಳದಿಂಗಳಿನ ಆನಂದ, ಏನು ಸೊಬಗು, ಏನು ಹೇಳಬೇಕು. ಬರಯ್ಯ ಬೆಳದಿಂಗಳೇ, ನಮ್ಮೂರ ಹಾಲಿನಂಥ ಬೆಳದಿಂಗಳೇ. ಜನಪದರು ಆ ಬೆಳದಿಂಗಳನ್ನ ಸೌಂದರ್ಯವನ್ನು ಹಾಡ್ತಾರೆ. ಚಂದ್ರ ಪ್ರಕಾಶ, ಅಗ್ನಿ, ഇരുಳು, ಚಳಿ ಕಾಯಿಸ್ಕೊಳ್ಳೋಕ್ಕೆ ಅಗ್ನಿಯನ್ನು, ಕೆಂಡವನ್ನು ಮಾಡ್ತಾರೆ. ನಂತರ ಬೆಟ್ಟಕ್ಕೆಲ್ಲ ಅಗ್ನಿ ಸೋಕ್ಬಿಡ್ತದೆ. ಕಬ್ಬಿನ ಗದ್ದೆಯನ್ನು ഇരുಳು ಬೆಂಕಿ ಹಚ್ಚಿ ಅದೇನು ರೌದಿ ಸೌಡೆಲ್ಲ ಇರ್ತದಲ್ಲ ಅದಕ್ಕೆಲ್ಲ ಬೆಂಕಿ ಹಚ್ತಾರೆ. ಹೀಗೆ ಅಗ್ನಿ ರಾತ್ರಿ ವೇಳೆಯಲ್ಲಿ ಬಹಳ ವೈಭವೋಪೇತವಾಗಿ ಕಾಣ್ತದೆ. ಕಾಡೆಲ್ಲವನ್ನು ಹೊತ್ಕೊಂಡು ಉರಿತಾ ಇರ್ತದೆ. ಚಂದ್ರ ಪ್ರಕಾಶ, ಅಗ್ನಿ, ನಕ್ಷತ್ರ, ವಿದ್ಯುತ್ತಾದಿಗಳು. ನಕ್ಷತ್ರ ಆಕಾಶದ ತುಂಬೆಲ್ಲ 3,500 ಕೋಟಿ ನಕ್ಷತ್ರ, ವಿದ್ಯುತ್ತಾದಿಗಳು ದೀಪ್ತಿಮಯ ಎನಿಸಿಪ್ಪವುಗಳೆಲ್ಲ ഇരുಳಿನ ಪೂಜೆ. ഇരുಳಿನಲ್ಲಿ ಏನೇನು ಬೆಳಗು, ಏನೇನು ಸೊಬಗು, ಏನೇನು ಪ್ರಕಾಶ, ಅದೆಲ್ಲ ഇരുಳಿನಲ್ಲಿ ನನ್ನ ದೇವ ಚನ್ನಮಲ್ಲಿಕಾರ್ಜುನಿಗೆ ಪೂಜೆ ಆಗ್ತಾಯಿದೆ. ಹಗಲೊಂದು ರೀತಿಯ ಪೂಜೆ, ഇരുಳೊಂದು ರೀತಿಯ ಪೂಜೆ. ಹಗಲಿರುಳು ನಿನ್ನ ಪೂಜೆಯಲ್ಲಿ ಎನ್ನ ಮರೆದಿಪ್ಪೆನಯ್ಯ ಚನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವಿಯವರು ಹಗಲು ನಿನ್ನ ಉಪಾಸನೆ, ഇരുಳೂ ನಿನ್ನ ಉಪಾಸನೆ. ನಿನ್ನ ಸೃಷ್ಟಿಯ ಈ ವೈಚಿತ್ರ್ಯವನ್ನು, ನಿನ್ನ ಈ ಸೃಷ್ಟಿಯ ಅಮೋಘ ಬಣ್ಣಗಳನ್ನು, ಅಮೋಘ ರಹಸ್ಯಗಳನ್ನು, ಅಮೋಘ ವರ್ಣಗಳನ್ನು, ಅಮೋಘವಾದ ಪೂಜೆಯನ್ನೆಲ್ಲ ನಾನು ನೋಡಿ ಎನ್ನ ಮರೆತಿಪ್ಪೆನಯ್ಯ. ಅಕ್ಕಮಹಾದೇವಿಯವರು ಹಗಲನ್ನು ನೋಡ್ತಾ ಕೂತ್ಬಿಡ್ತಾರೆ, ഇരുಳನ್ನು ನೋಡ್ತಾ ಕೂತ್ಬಿಡ್ತಾರೆ, ಮೋಡದ ವರ್ಣಗಳನ್ನು ನೋಡ್ತಾ ಕೂಡ್ತಾರೆ. ಸೂರ್ಯನ ಬಣ್ಣಗಳು ಮೋಡದಲ್ಲಿ ಆಡ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಕಾಣಬರೋದನ್ನು ಗಮನಿಸ್ತಾರೆ. ಅದರಲ್ಲಿಯೂ ಕೂಡ ಸೂರ್ಯಾಸ್ತದ ವೇಳೆಯಲ್ಲಿ, ಸೂರ್ಯೋದಯದ ವೇಳೆಯಲ್ಲಿ ಆ ಸೂರ್ಯನ ವರ್ಣ ಬಣ್ಣಗಳು ಮೋಡ ಮರೆಯ ಆಕಾಶದಲ್ಲಿ
ವಿಧ ವಿಧ ರೀತಿಯಲ್ಲಿ ಗೋಚರವಾಗುತ್ತೆ. ಅದೆಲ್ಲವನ್ನು ನೋಡಿ ಅಕ್ಕ ಮಹಾದೇವರು ವಚನದಲ್ಲಿ ಆನಂದಿಸಿದ್ದಾರೆ. ಅದೆಲ್ಲ ಪರಮಾತ್ಮ ಚನ್ನಮಲ್ಲಿಕಾರ್ಜುನನ ಪೂಜೆ ಅಂತೇಳಿ ಅಕ್ಕ ಮಹಾದೇವರು ಕಲ್ಪನೆ ಭಾವನೆ ಮಾಡಿಕೊಂಡಿದ್ದಾರೆ. ಹಗಲೊಂದು ಪೂಜೆ, ഇരുಳೊಂದು ಪೂಜೆ. ನಿನ್ನ ಈ ಪೂಜಾ ವೈಚಿತ್ರ್ಯವನ್ನು ನೋಡಿ ಎನ್ನ ಮರೆದಿಪ್ಪೆನಯ್ಯ. ನಾನು ಮಹಾದೇವಿಯ ಅಕ್ಕ ಎನ್ನುವುದನ್ನು ನಾನು ಮರೆತಿದ್ದೇನೆ. ನಾನು ಚನ್ನಮಲ್ಲಿಕಾರ್ಜುನ ದೇವರ ಚೆನ್ನೆ, ನಿನ್ನ ಒಲುಮೆಯ ನಲ್ಲೆ. ಹೀಗೆ ಅಕ್ಕ ಮಹಾದೇವರು ಹಗಲು ഇരുಳುಗಳ ಈ ವೈಚಿತ್ರ್ಯವನ್ನು, ಹಗಲಿರುಳುಗಳ ವಿದ್ಯಮಾನವನ್ನು ಪ್ರಕೃತಿ ಪೂಜೆಯನ್ನಾಗಿ ನೋಡಿ ಅದೆಲ್ಲ ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಣೆಯಾಗಿ ಅಕ್ಕ ಮಹಾದೇವರು ಅದನ್ನು ಭಕ್ತಿಯ ತನ್ಮಯತೆಯಲ್ಲಿ ತಮ್ಮನ್ನು ತಾವು ಅದ್ದಿಕೊಂಡಿದ್ದಾರೆ. ಅಮೋಘವಾದ ಸುಂದರವಾದ ವಚನ. ಅಕ್ಕ ಮಹಾದೇವರ ಪ್ರಕೃತಿ ಪ್ರೀತಿ ಮತ್ತು ವಾಸ್ತವವಾದ ಚಿಂತನೆ, ನಿಸರ್ಗಾರಾಧನೆ, ಪ್ರಕೃತಿಯ ಉಪಾಸನೆಯನ್ನು ಈ ವಚನದಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.